ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಮೊನ್ನೆ ತಾನೆ ಅಂದ್ರೆ 21, 22, 23ಗೆ BDA ಆಕ್ಷನ್ಸ್ ಮುಗೀತು. ಜನವರಿ ಆಕ್ಷನ್ಸ್ ಇದ್ದಿದ್ದ ದಿನಾಂಕದ್ದು ಟೋಟಲ್ ಅಪ್ರಾಕ್ಸಿಮೇಟ್ಲಿ 70+5 ಸೈಟ್ಸ್. ಯಾವ ಪ್ರೈಸ್ಗೆ ಯಾವ ಲೊಕೇಶನ್ ಅಲ್ಲಿ ಯಾವ್ದು ರಿಜೆಕ್ಟ್ ಆಗಿತ್ತು ಅದನ್ನೆಲ್ಲ ಯಾವ ತರ ನೋಡಬೇಕು, ಎಷ್ಟು ಪಾರ್ಟಿಸಿಪೇಷನ್ ಇಲ್ಲ, ಆ ಡೇಟಾ ನಿಮ್ಗೆ ಹೆಂಗೆ ಮುಂದಿನ ಆಕ್ಷನ್ ಅಲ್ಲಿ ಹೆಲ್ಪ್ ಆಗುತ್ತೆ, ಈ ಡೇಟಾ ನಿಮ್ಗೆ ಯಾವ ತರ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಲಾಸ್ಟ್ ಟೈಮ್ ಎಲ್ಲ 3 ವಿಭಾಗ ಮಾಡಿದ್ದೆ: ಗುಡ್ ಪ್ರೈಸ್, ಲೆಸ್ ದೆನ್ 30%, 30 to 60, 60 to above ಅಂತೇಳಿ. ಈ ಸಲ ನನಗೂ ಕೂಡ ಅದನ್ನು ಕೂಡ ಇನ್ಕ್ರೀಸ್ ಮಾಡಿದ್ದೀನಿ, 0 to 40, 40 to 70, 70 and above. ಸೊ ಈ ಸಲ ನಂಬರ್ ಆಫ್ ಸೈಟ್ ಎಷ್ಟು ಜಾಸ್ತಿ ಹೋಗಿದೆ, ಎಷ್ಟು ಕಮ್ಮಿ ಇದೆ, ವಿಲ್ ಗೋ ಲೊಕೇಶನ್ ಬೈ ಸೈಟ್ ಹೋಗುತ್ತೆ. ಸೊ ಅದೇ ರೀತಿ ನೀವೇನಾದ್ರೂ ಅಪ್ಕಮಿಂಗ್ ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ, ಲಾಸ್ಟ್ 1.5 year ಇಂದ ನನ್ನ ಹತ್ರ ಕ್ಲೋಸ್ ಟು ವಾಟ್ ಎವರ್ ಯು ಸೀಯಿಂಗ್ ರೈಟ್ ನೌ ಇಸ್ 836. ಓಕೆ, 836 ಸೈಟ್ಸ್ ಟಿಲ್ ಲಾಸ್ಟ್ ಆಕ್ಷನ್ ವರೆಗೂ ರಿಸಲ್ಟ್ಸ್ ಏನಾಗಿದೆ ವಿತ್ ನಿಕ್ ನೇಮ್ಸ್ ಆಗಲಿ ಎಲ್ಲ ಡೀಟೇಲ್ಸು ಇದೆ ನಮ್ಮ ಹತ್ರ. ಸೊ ನಿಮಗೇನಾದ್ರೂ ಈ ಡೀಟೇಲ್ಸ್ ಏನಾದರೂ ಬೇಕಂದ್ರೆ ಐ ಆಮ್ ಗಿವಿಂಗ್ ಇಟ್ ಔಟ್ ವಿತ್ ಫೀಸ್. ಒಂದು ಸ್ಟ್ಯಾಂಡರ್ಡ್ ಫೀಸ್ ಇರುತ್ತೆ. ಇದು ಒಂದೇ ಒಂದು ಡೇಟಾ ಇರಲ್ಲ, ಒನ್ ಟೈಮ್ ಫೀಸ್ ಇರುತ್ತೆ. BDA ಸಂಬಂಧಪಟ್ಟಿದ್ದ ಏನೇ ಹೆಲ್ಪ್ ಆದ್ರೂ ಪಾಸ್ಟ್ ಡೇಟಾ, ಪ್ರೆಸೆಂಟ್ ಡೇಟಾ, ಫ್ಯೂಚರ್ ಡೇಟಾ ಒನ್ ಫೀಸ್ ಅಲ್ಲೇ ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೂಡ ಮಾಡ್ಕೊಡ್ತೀನಿ. ಲೈಕ್ ಸೈಟ್ ಸೆಲೆಕ್ಷನ್, ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಬಜೆಟ್, ಯಾವ ತರ ಹೋದ್ರೆ ಒಳ್ಳೇದು, ಯಾವ ತರ ಪಾರ್ಟಿಸಿಪೇಟ್ ಮಾಡಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಪ್ರೊಸೆಸ್ ಅಲ್ಲೂ ಕೂಡ ಏನಾದರೂ ತೊಂದರೆ ಆದ್ರೆ ಐ ಕ್ಯಾನ್ ಹೆಲ್ಪ್ ಯು ವಿತ್ ಮೈ ನಾಲೆಡ್ಜ್ ವಾಟ್ ಎವರ್ ಇಟ್ ಇಸ್. ಸೊ ಹಾಗಾಗಿ ನನ್ನ ಹತ್ರ ಈಗ ಆಲ್ಮೋಸ್ಟ್ 2 ಡೇಟಾ ಇದೆ. ಈ ಡೇಟಾ ಬೇಕಂದ್ರೆ ನೀವು ಕ್ಯಾನ್ ಕಾಲ್ ಅಂಡ್ ಟಾಕ್ ಟು ಮೀ, ಅಂಡರ್ಸ್ಟ್ಯಾಂಡ್ ನನ್ನ ಫೀಸ್ ಎಷ್ಟು, ನಾನು ಯಾಕೆ ಅಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದೀನಿ, ಅದನ್ನ ನೀವು ಅರ್ಥ ಮಾಡ್ಕೊಂಡು ನಿಮಗೆ ಬೇಕಂದ್ರೆ ಮಾತ್ರ ಕೊಡಿರಿ. ಇಲ್ಲಾಂದ್ರೆ ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಲೈನ್ ಬೈ ಲೈನ್, ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಪ್ರೈಸ್ ಎಲ್ಲ ತೋರಿಸ್ತೀನಿ, ಸೈಟ್ ನಂಬರ್ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೊಡ್ಲೇಬೇಕಂತಿಲ್ಲ, ಬಟ್ ದಿಸ್ ಇಸ್ ಜಸ್ಟ್ ಅನ್ ಇನ್ಕಮ್ ಜನರೇಷನ್ ಫಾರ್ ಮೀ ಬಿಕಾಸ್ ವಿ ಹ್ಯಾವ್ ಬಿನ್ ಡೂಯಿಂಗ್ ಫಾರ್ ವೈಲ್ ನಾ. ಸೊ ಹಾಗಾಗಿ ತಡ ಮಾಡೋದು ಬೇಡ. ಈ ವಿಡಿಯೋದಲ್ಲಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಲ್ಯಾಂಡ್ ಆಗಿದ್ರೆ, ಕರ್ನಾಟಕದಲ್ಲಿ ಯಾವುದು ನಿಮಗೆ KHB ಆಗಿರಲಿ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ BDA ಆಗಿರಲಿ, ಆಕ್ಷನ್ಸ್ ಅಲಾಟ್ಮೆಂಟ್ ಏನೇನು ನಡೀತಾ ಇದೆ, ಕೆಲವೊಂದು ಓಪನ್ ಮಾರ್ಕೆಟ್ ಸೇಲ್ಗಳು ಇದೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ನೀವು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ ಇಟ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಮತ್ತೆ ವಿಡಿಯೋ ಫುಲ್ ಮಾಡಿ, ಯು ಕ್ಯಾನ್ ಜಾಯಿನ್ ಅವರ್ ಕಮ್ಯುನಿಟಿ. ಓಕೆ, ನಿಮ್ಗೆ ಸರ್ ಫಾಲೋ ಮಾಡಿರ್ತೀವಿ, ನೋಟಿಫಿಕೇಶನ್ ಬರಲ್ಲ, ನಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಬೇಕು, ಹೊಸ ಲೇಔಟ್ದು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ, ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅನ್ನ ಫಾಲೋ ಮಾಡಿ. ಪ್ರತಿಯೊಬ್ಬರಿಗೂ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. 2 ಫ್ರೀ ಕನ್ಸಲ್ಟೇಷನ್ ಏನು ಅಂತಂದ್ರೆ, ನೀವು ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನೇ ಡೌಟ್ ಇದ್ರು ಲೀಸ್ ಡೌನ್ ಮಾಡಿಕೊಂಡು ನನ್ನ ರೀಚ್ ಮಾಡಿ, ನಾನು ನಿಮಗೆ ಫ್ರೀ ಆಗಿ ಕನ್ಸಲ್ಟ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ನಂಬರ್ ಆಫ್ ಕ್ವಶನ್. ಇವೊಂದು ನೀವು 100 ಕ್ವಶನ್ಸ್ 1 hour ಮಾತಾಡಿದ್ರು ನಾವೇನು ಬೇಜಾರು ಮಾಡ್ಕೊಳಲ್ಲ. ಐ ಹ್ಯಾವ್ ಬೀನ್ ಡೂಯಿಂಗ್ ದಟ್. ತುಂಬಾ ಜನ ಮಾತಾಡ್ತಾರೆ, ತುಂಬಾ ಜನ ವಿಡಿಯೋ ನೋಡೋರು ನೀವೇನಾದ್ರೂ ಆ ಥರ ನನ್ನ ಹತ್ರ ಫ್ರೀ ಕನ್ಸಲ್ಟೇಷನ್ ತಗೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಈ ವಿಡಿಯೋ ಕೆಳಗಡೆ ಜಸ್ಟ್ ಅಕ್ನಾಲೇಜ್ ಮಾಡಿ. ಸೊ ಈ ರಿವ್ಯೂನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಕೂಡ ಹೇಳಿ. ಸೊ ಆಸ್ ಐ ಸೆಡ್, ವಿ ಆರ್ ಟಾಕಿಂಗ್ ಅಬೌಟ್ ಪಾಸ್ಟ್ ಈ ಮಂತ್ ಅಲ್ಲಿ ಲಾಸ್ಟ್ ಆಕ್ಷನ್ BDA ರಿಸಲ್ಟ್ಸ್ ಇದು. ಓಕೆ, ಸೊ ಇದರಲ್ಲಿ ಪ್ರಿಟಿ ಮಚ್ ಡೇಟಾ ನಿಮಗೆ ವಿಸಿಬಲ್ ಇದೆ. ನಾನು ಜೂಮ್ ಕೂಡ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಇದನ್ನ ಈ ತರ ಅಬ್ಸರ್ವ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮಗೆ ಸೈಟ್ ನಂಬರು, ಸೈಟ್ ಡೀಟೇಲ್ಸ್ ಎಲ್ಲ ಕೂಡ ಕ್ಲಿಯರ್ ಆಗಿ ಹೇಳ್ತೀನಿ. ಆನ್ ಅ ರಫ್ಲಿ ನಾನೇನ್ ಮಾಡ್ತಾ ಇದ್ದೆ, ಮೊದಲು 0 to 30, 30 to 60, 60 and above ಆಗ್ತಾ ಇದ್ದೆ. ಸೊ ನಾರ್ಮಲಿ ನಾನು ನಂಬರ್ ಆಫ್ ಸೈಟ್ ನೆಲ್ಲ ಅಬ್ಸರ್ವ್ ಮಾಡಿದಾಗ ಮಿನಿಮಮ್ ಒಂದು 33% ಈ ರೇಂಜ್ ಅಲ್ಲಿ ತಗೊಂಡಿರೋರು, ನೆಕ್ಸ್ಟ್ 30 ಮಿಡ್ ರೇಂಜ್ ಅಲ್ಲಿ ತಗೊಂಡಿರೋರು. ಸೊ ನನ್ನ ಇಂಡಿಕೇಶನ್ ಏನು ಅಂತಂದ್ರೆ, ಸ್ಟ್ಯಾಂಡರ್ಡ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಈ 0.16% ಇವರಿಗಂತೂ ಕೊಡಲ್ಲ. ಯಾಕಂದ್ರೆ ಈ 3 ಸೈಟು ಮೋರ್ ದೆನ್ 10% ಹೈಕ್ ಆಗೇ ಇಲ್ಲ. ಇವರಿಗೆ ಸೈಟ್ ಸಿಗೋದಂತೂ ಡೌಟೇ. ಬಟ್ ಎನಿಥಿಂಗ್ 10% ಅಂಡ್ 39% ಗ್ರೀನ್ ಕಲರ್ ಯಾಕೆ ಮಾಡಿದೀನಿ ಅಂತಂದ್ರೆ, ಐ ಥಿಂಕ್ ದೀಸ್ ಆರ್ ವೆರಿ ಡೀಸೆಂಟ್ ಬೈ ನನಗನ್ಸಿದ ಮಟ್ಟಿಗೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಬನಶಂಕರಿಯಲ್ಲೂ ತಗೊಂಡಿದ್ದಾರೆ, SMK ಲೇಔಟ್ ಅಲ್ಲೂ ತಗೊಂಡಿದ್ದಾರೆ. ಸೊ 30 to 60 or 70 ನಾನೇನು ಇನ್ಕ್ರೀಸ್ ಮಾಡಿದ್ದೀನಿ, ಒಂದ್ ಸ್ವಲ್ಪ ಈ ಆರೆಂಜ್ ಕಲರ್ ಅಲ್ಲಿ ಇಟ್ಟಿದ್ದೀನಿ. ಇಟ್ ಕ್ಯಾನ್ ಬಿ ಎ ಗುಡ್ ಇನ್ವೆಸ್ಟ್ಮೆಂಟ್ ಆರ್ ಇಟ್ ಕ್ಯಾನ್ ಬಿ ಎ ಗುಡ್ ಫಾರ್ ಪರ್ಸನಲ್ ಯೂಸಿಗೆ ಆಗಿರುತ್ತೆ. ಸೊ ಇದು ಪರ್ಮಿಟೇಷನ್, ಅವ್ರ ರಿಕ್ವೈರ್ಮೆಂಟ್ ಏನಿತ್ತು ಅದ್ರ ಮೇಲೆ ಅವ್ರು ಏನ್ ರೇಸ್ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಈಗ್ಲೇನೆ 12,000 13,000 ಕೊಟ್ಟರೆ ಅದನ್ನ ಯಾವಾಗ ಮಾರ್ತೀರಾ, 26,000 ಅನ್ನೋದು ಬಿಗ್ ಕ್ವಶನ್ಸ್ ಆಗಿರುತ್ತೆ. ಪರ್ಸನಲ್ ಯೂಸಿಗಾದ್ರೆ ಡಿಪೆಂಡ್ಸ್, ಮಾರ್ಕೆಟ್ ಅಲ್ಲಿ ಒಳ್ಳೆ ಕಾರ್ನರ್ ಸೈಟ್ ಈ ಪ್ರೈಸಸ್ ಸಿಗೋದು ಡೀಸೆಂಟ್ ಬೆಲೆ. ಬಟ್ ಸಂಬಡಿ ಹೂ ಪೇಡ್ ಮೋರ್ ದ್ಯಾನ್ 70% ಹೈಕ್ ಅಂದ್ರೆ ಇಟ್ ಇಸ್ ವೆರಿ ಕ್ಲೋಸ್ ಟು ಡಬಲ್ ದ ಮನಿ. ಓಕೆ, ಸೊ ಇಸ್ ಇಟ್ ಫಾರ್ ಅನ್ ಇನ್ವೆಸ್ಟ್ಮೆಂಟ್, ನೀವು ನಿಮ್ಗೆ ಕ್ವಶನ್ ಮಾಡ್ಕೊಳ್ಳಿ. ಇಸ್ ಇಟ್ ಫಾರ್ ಪರ್ಸನಲ್ ಯೂಸ್?
ಸ್ಟಿಲ್ ಆ ರೀಸನ್ನ ವಿ ಕ್ಯಾನ್ ಬೈ ಇನ್ ದ ಮಾರ್ಕೆಟ್ ಇಷ್ಟು ಕೊಡೋದು, ಬಟ್ ಯಾವುದು ಸಿಗ್ತಾ ಇರಲ್ಲ, ಪಕ್ಕದಲ್ಲಿ ಸೈಟ್ ಇರುತ್ತೆ, ಚೆನ್ನಾಗಿರುತ್ತೆ, ಏನೋ ನಿಮ್ದು ರೀಸನ್ಸ್ ಇರುತ್ತೆ. ಬಟ್ ಎನಿಥಿಂಗ್ ಮೋರ್ ದ್ಯಾನ್ 20, 30, 100%, 200% ಫಾರ್ ದಟ್ ಮ್ಯಾಟರ್. ಓಕೆ, ಸೊ ಇವೆಲ್ಲ ನಿಮಗೆ ಯಾವ ರೇಂಜಲ್ಲಿ ನೀವು ಇದನ್ನ ಸೈಟ್ ನಂಬರ್ 38 ಇಲ್ಲಿ ನೋಡಿ. ಓಕೆ, ಸೊ ಇವನ್ನೆಲ್ಲ ಯಾವ ರೇಂಜ್ಗೆ ನೀವು ಇದನ್ನ ಕನ್ಸಿಡರ್ ಮಾಡ್ತೀರಾ, ಇದು ಅಪ್ ಟು. ಸೊ ಈ ತರ ಬೈಫರಿ ಕಟ್ ಮಾಡಿದ್ದೀನಿ. ಈ ಸಲ ಅಬೌವ್ 75%, ಮೋರ್ ದನ್ ಔಟ್ ಆಫ್ ಲೈಕ್ 60-70 ಸೈಟ್ ಅಲ್ಲಿ ಅರ್ಧ ಸೈಟು ಮೋರ್ ದನ್ 70% ಇದೆ, ಕ್ಲೋಸ್ ಟು 40 ಸೈಟ್. ಓಕೆ, ಸೊ ದಟ್ಸ್ ಹೌ ಇಟ್ ಇಸ್. ನಾನೀಗ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಲೊಕೇಶನ್ ಮೇಲೆ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಬನಶಂಕರಿ 6 ಸ್ಟೇಜ್ ಸೈಟ್ ನಂಬರ್ 0001 ಯಾವ ಪ್ರೈಸಲ್ಲಿ ಹೋಗಿದೆ. ಓಕೆ, ಸೈಟ್ ನಂಬರ್ ಅರ್ಕಾವತಿ ಲೇಔಟ್ ನೋಡಿ 78% ಆಗಿದೆ. ಅದೇ ಬನಶಂಕರಿ 6th ಸ್ಟೇಜ್ 5th ಬ್ಲಾಕ್ ಅಲ್ಲಿ ನಿಮಗೆ 12% ಸಿಕ್ಕಿದೆ. ಓಕೆ, ಈ ಸಲ BDA ಆಪ್ಷನ್ ಕೂಡ ಬಂದಿದೆ. ಓಕೆ, ಐ ಫರ್ಗಾಟ್ ಟು ಟೆಲ್ ಯು. ಓಕೆ, ಸೊ ನೀವು ಜಸ್ಟ್ KPP ಲಾಗಿನ್ ಮಾಡಿ. KPP ಲಾಗಿನ್ ಹೆಂಗ್ ಮಾಡಬೇಕು, ಆಪ್ಷನ್ ಹೆಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ 1-2 ವಿಡಿಯೋ ಇದೆ. ಹೌ ಟು ಸಬ್ಮಿಟ್ ಅ ಬಿಟ್, ಹೌ ಟು ಲಾಗಿನ್ ಅಂತ ಹೇಳಿ. ಅದನ್ನ 2 ವಿಡಿಯೋ ನೋಡಿ, ನಿಮ್ಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗೆ ನಾರ್ತ್ ಕರ್ನಾಟಕದಲ್ಲಿ ನೀವೇನಾದ್ರೂ ಧಾರವಾಡದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ, IIT ಧಾರವಾಡ ಪಕ್ಕದಲ್ಲಿ ಅಥವಾ IIIT ಧಾರವಾಡ ಪಕ್ಕದಲ್ಲಿ ಒಂದು 15 ಸೈಟ್ ನನ್ನ ಹತ್ರ ಸೇಲ್ ಇದೆ. ಈ ಎಲ್ಲ ಡೀಟೇಲ್ಸ್ ನ ಹಾಕ್ತೀನಿ. ನಾನು ನೆಕ್ಸ್ಟ್ ನೀವೇನೋ ಧಾರವಾಡದಾಗಿ ಸೈಟ್ ವಿಸಿಟ್ ಏನಾದ್ರು ಹೇಳ್ಬೇಕಂದ್ರೆ ನಂಗೆ ಡೈರೆಕ್ಟ್ ಕಾಲ್ ಮಾಡಿ. ಸೊ ಅಗೇನ್ ಈ KPP ಅಲ್ಲಿ ಪಬ್ಲಿಷ್ಡ್ ಅಂತ ಹೊಡೆದ್ರೆ, ಇವನ್ ಆಸ್ ಆಫ್ ಟುಡೇ ವಿಚ್ ಇಸ್ 27th January, ಸೊ ಆಲ್ರೆಡಿ ಫೆಬ್ದು ಆಪ್ಷನ್ ಡೀಟೇಲ್ಸ್ ಆಲ್ರೆಡಿ ಲೋಡ್ ಮಾಡಿದ್ದಾರೆ. ಅಗೇನ್ ಕ್ಲೋಸ್ ಟು 78. ಸೊ ನೀವು ಇದನ್ನ ಈ ಡಾಕ್ಯುಮೆಂಟ್ ಸೆಕ್ಷನ್ ಅಲ್ಲಿ ನೋಟಿಫಿಕೇಶನ್ ನೀವು ಡೌನ್ಲೋಡ್ ಮಾಡಿದ್ರೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೀವು ಅದನ್ನ ಕೂಡ ನೋಡ್ಬೋದು. ನಾನು ಕೂಡ ಫೋಲ್ಡರ್ ಮಾಡಿ ಇಟ್ಟಿದ್ದೀನಿ. ಸೊ ಅದರಿಂದ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ. ಸೊ ಅದನ್ನು ಕೂಡ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ನೋಟಿಫಿಕೇಶನ್ ಮಾತ್ರ ತೋರಿಸಿ, ಅದರ ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಟೋಟಲ್ ನಿಮಗೆ 83 ಸೈಟ್ಸ್ 27th ಇವತ್ತೇ ಪಬ್ಲಿಷ್ ಆಗಿರೋದು ಆಸ್ ಆಫ್ ಡೇಟ್ ಆಫ್ ಕಮೆನ್ಸ್ಮೆಂಟ್. ನಾನು 27ಗೆ ಮಾಡ್ತಾ ಇದ್ದೀನಿ. Feb 13 ವ್ಯಾಲೆಂಟೈನ್ಸ್ ಡೇ 1 ಡೇ ಬಿಫೋರ್ಗೆ ಲಾಸ್ಟ್ ಡೇಟು. ಮತ್ತೆ ಇದು ಆಪ್ಷನ್ 17th, 16th ಮತ್ತೆ 17, 18ಗೆ ನಡೆಯುತ್ತೆ. ಟೋಟಲ್ 78 ಸೈಟು. ನಿಮ್ಗೆ ಯಾವುದೇ ರೀತಿ ಹೆಲ್ಪ್, ಕನ್ಸಲ್ಟೇಷನ್, ಡೇಟಾ ಇಂದ ಹಿಡಿದು KPP ಲಾಗಿನ್ ಹಿಡಿದು ಲೈವ್ ಬಿಡ್ಡಿಂಗ್ ಹಿಡಿದು ಅಥವಾ ಜಸ್ಟ್ ಓರಲ್ ಕಮ್ಯುನಿಕೇಶನ್, ಮೊಬೈಲ್ ಕನ್ಸಲ್ಟೇಷನ್, ಎನಿ ಹೆಲ್ಪ್ ಕೊಡೋದು ಮಾಡ್ಕೊಡ್ತೀನಿ. ಪ್ಲೀಸ್ ರೀಚ್ ಔಟ್ ಟು ಮೀ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ 4 ಸಲ ಓದ್ಕೊಂಡ್ಬಿಡಿ. ಇದನ್ನ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಅದಾದ್ಮೇಲೆ. ಬಟ್ ಆಸ್ ಆಫ್ ನೌ ಲೆಟ್ಸ್ ಗೋ ಬ್ಯಾಕ್ ಟು ದಿಸ್ ಒನ್. ಓಕೆ, ನೆಕ್ಸ್ಟ್ ಲೈನ್ ನಂಬರ್ SMV ಲೇಔಟ್ 3rd ಬ್ಲಾಕ್ 5th ಬ್ಲಾಕ್ ಅಲ್ಲಿ ಐ ಥಿಂಕ್ ಈ ತರ ಪ್ರೈಸ್ ಹೋಗಿದೆ. 2 ರೆಡ್ ಕಲರ್ ಇದೆ. ಬನಶಂಕರಿ 6 ಸ್ಟೇಜ್ 5th ಬ್ಲಾಕ್ ಅಲ್ಲಿ 2 ಬೇಸಿಕ್ ಪ್ರೈಸ್ ಅಲ್ಲಿ ಸಿಕ್ಕಿದೆ. 5th ಬ್ಲಾಕ್ ತುಂಬಾ ಜನ ಹೇಳ್ತಾರೆ BBMP ಯಾರ್ಡ್ ಇದೆ, ಅದಿದೆ ಇಲ್ಲ. ಸೊ ಹಾಗಾಗಿ ಇಟ್ ಇಸ್ ಕ್ವೈಟ್ ಎಕ್ಸ್ಪೆಕ್ಟೆಡ್. ಬಟ್ ಅದರಲ್ಲೇ ಈ ಸಲ ಎಕ್ಸಿಸ್ಟಿಂಗ್ ಆಪ್ಷನ್ ಅಲ್ಲಿ ಅದೇ ಲೇಔಟ್ ಅಲ್ಲಿ ತುಂಬಾ ಸೈಟ್ ಬಂದಿದೆ. ಐ ಆಮ್ ವೆರಿ ಕ್ಯೂರಿಯಸ್ ಯಾವ ತರ ಜನಗಳಲ್ಲಿ ರೆಸ್ಪಾಂಡ್ ಮಾಡ್ತಾರೆ, ಯಾವ ತರ ನೋಡ್ತಾರೆ ಅಂತ ಹೇಳಿ. ಸೊ ಅಗೈನ್ ಸೋಮನಹಳ್ಳಿ SME ಲೇಔಟ್, ಅಗೈನ್ SME ಇಸ್ ಲೈಕ್ ಹೈ ರಾಕೆಟ್, ಮೋರ್ ದ್ಯಾನ್ 50% ಜಾಸ್ತಿ ಆಗಿದೆ. ಅಲ್ಲಿ ಬೇಸ್ ಪ್ರೈಸ್ 8,500 ಇದೆ. ಅದು ಕೂಡ 16-20 ಎಲ್ಲ ಹೋಗಿದೆ. ಸೊ ಅದನ್ನ ಹೆಂಗೆ ಮಾಡ್ತಾ ಇದೆ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, SME ಫಸ್ಟ್ ಬ್ಲಾಕ್ ಅಲ್ಲಿ, ಇಲ್ಲಿ ನೋಡಿ, ಫಸ್ಟ್ ಬ್ಲಾಕ್ ಅಲ್ಲಿ 50% ತಗೊಂಡಿರೋದ್ರೆ 83% ಕೊಟ್ಟಿದ್ದಾರೆ. ಇಟ್ ಇಸ್ ಅ ಡಿಸೆಂಟ್ ಕ್ಲೋಸ್. ಅಗೈನ್ ಉಳ್ಳಾಳ ಸೋಮನಹಳ್ಳಿಯಲ್ಲಿ ಅಗೈನ್ ಡಿಫ್ರೆನ್ಶಿಯೇಟ್ ಆಗಿದೆ. ಅರ್ಕಾವತಿ ಲೇಔಟ್ ಅಲ್ಲಿ ಇಫ್ ಯು ಜಸ್ಟ್ ಅಬ್ಸರ್ವ್ 50-72 ಮೂರು ಕಾಂಬಿನೇಷನ್ ಅಲ್ಲೂ ತಗೊಂಡಿದೆ. ಇಲ್ಲಿ ನೋಡಿ, ಈ SMK ಲೇಔಟ್ ಅಲ್ಲಿ ನೋಡಿ, ಸೈಟ್ ನಂಬರ್ 2915 ಮತ್ತೆ 295 10%. ವೆರಿ ಸ್ಮಾರ್ಟ್ ಮೂವ್. ಓಕೆ, ಸೊ ಈ ತರ ತಗೊಂಡ್ರೆ. ಅದು ಬಿಟ್ರೆ ನಿಮಗೆ SME ಲೇಔಟ್ ಅಲ್ಲಿ ಕೆಂಗೇರಿ ಹತ್ರ ಈ ಪ್ರೈಸಿಗೆ ಹೋಗಿದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಅದ್ರ ಜೊತೆ ಇಲ್ಲೊಂದು ಬಲ್ಕ್ ಇದೆ ನೋಡಿ, ಉಳ್ಳಾಳ. ಓಕೆ, 353143 ಇದು ಕೂಡ ರೆಡ್ ಅಲ್ಲೇ ಇದೆ. ಓಕೆ, ಅಗೇನ್ ಅಂಜನಾಪುರ ಒಂದೇ ಹತ್ರ ಗೊಲ್ಲಳ್ಳಿ ಒಂದೇ ಬ್ಲಾಕ್ ಅಲ್ಲಿ ಒಂದು 4-5 ಸೈಟ್ ಇತ್ತು. ಪ್ರತಿ ಒಂದು ಸೈಟು ಮಿನಿಮಮ್ 15,000 - 16,000 ಹೋಗಿದೆ. 399, 400, 432, 433 ಪಕ್ಕದಲ್ಲೇ ಇತ್ತಿದ್ದು. ಗ್ರೇಟ್, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಯಾರು ತಗೊಂಡಿದ್ದಾರೋ ಅವರೆಲ್ಲ ಇದರಲ್ಲಿ ಒಬ್ರು 2 ಸೈಟ್ ತಗೊಂಡಿದ್ದಾರೆ. ನಿಕ್ ನೇಮ್ಸ್ ಎಲ್ಲ ನಮ್ಮ ಹತ್ರ ಇದೆ. ಬಟ್ ಸ್ಟಿಲ್ ಗ್ರೇಟ್ ವರ್ಕ್. ಅಂದ್ರೆ ಒಂದು ಇದನ್ನ ತೋರಿಸಿದ್ದಾರೆ
ಒಂದೇ ಲೆವೆಲ್ಗೆ ತೊಗೊಂಡಿದೆ. ಬಟ್ ಇದರಲ್ಲೂ ಕೂಡ ನೋಡಿ 120, 116% ಇಸ್ ಡಿಫ್ರೆಂಟ್, 128% ಇಸ್ ಡಿಫ್ರೆಂಟ್. ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದಲ್ಲದೆ ಮತ್ತೆ SMK ಲೇಔಟ್ ಅಲ್ಲಿ, ಕೆಂಗೇರಿ ಕಾರ್ನರ್ ಅಲ್ಲಿ, ದಿಸ್ ಒನ್ ಐ ವಾಸ್ ಲೈಕ್ ಕ್ಲೋಸ್ಲಿ ಮಾನಿಟರಿಂಗ್. ಜ್ಞಾನ ಭಾರತಿ ಹತ್ರ ಒಂದು 40-30 ಸೈಟು, 46 ಕಮರ್ಷಿಯಲ್ ಪೊಟೆನ್ಷಿಯಲ್ ಇರುವಂಥದ್ದು. ಬೇಸಿಕ್ ಪ್ರೈಸ್ 10,000 ಇತ್ತು, ಇದು 27,800 ಹೋಗಿದೆ. 178% ಹೈಕ್. ಅಂದ್ರೆ ಇದು ಒಂದು 30-40 ಸೈಟ್ ಇದು. ಸೊ ಐ ಡೋಂಟ್ ನೋ, ಲೆಟ್ ಮೀ ಜಸ್ಟ್ ಡೂ ಅ ಕ್ಯಾಲ್ಕುಲೇಷನ್. 1300 ಏನೋ ಇತ್ತು ಅನ್ಕೊಂತೀನಿ, ಇಂಟು 27,000, 3.5 ಕೋಟಿ. 3.5 ಕೋಟಿ ಹಾಕ್ಬಿಟ್ಟು ಏನ್ ಕನ್ಸ್ಟ್ರಕ್ಷನ್ ಮಾಡಿ ಏನ್ ಬಿಸ್ನೆಸ್ ಮಾಡ್ತಾರೆ, ಐ ಆಮ್ ನಾಟ್ ಶೋರ್. ಬಟ್ ಐ ವುಡ್ ಗ್ರೇಟ್ಲಿ ಅಪ್ರಿಷಿಯೇಟ್ ಇದನ್ನು ತಗೊಂಡವ್ರಿಗೆ. ಗ್ರೇಟ್ ವರ್ಕ್. ಸರ್ 170% ಸೈಡ್ ನಂಬರ್ 568, ಕೆಲವೊಂದು ಪೊಟೆನ್ಷಿಯಲ್ ಇರೋದು, ದಟ್ ಇಸ್ ಅಗ್ರಿ. ಬನಶಂಕರಿ 6 ಸ್ಟೇಜ್ 10 ಬ್ಲಾಕ್, ಜೈನ್ಕಲ್ಲು 10%, ಇಲ್ಲಿ ಯಾರು ಬಂದಿಲ್ಲ, ಎಂಡ್ ಸೈಟ್ ಇದು. ಸೊ ಈ ತರ ಇದೆ. ಇದರಲ್ಲಿ ಲಾಸ್ಟ್ ಕೆಲವೊಂದು ಸೈಟ್ಗಳು ಪಾರ್ಟಿಸಿಪೇಷನ್ ಬಂದೇ ಇಲ್ಲ, ಕೆಲವೊಂದು ಸೈಟ್ ರಿಜೆಕ್ಷನ್ ಆಗಿದೆ. ರಿಜೆಕ್ಷನ್ ಡೀಟೇಲ್ಸ್ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ. ಸೊ ನಾವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದಾಗ ಕೆಲವೊಂದು ವೆಬ್ಸೈಟ್ಗಳನ್ನ ನಾವು ಬ್ಯಾಕ್ ಟು ಬ್ಯಾಕ್ ನೋಡ್ಬೇಕಾಗ್ತಾ ಇರುತ್ತೆ. ಸೊ ಅದರಲ್ಲಿ ನೋಡಿ ಈ 2 ಸೈಟ್ ಅನ್ನು ಏನ್ ಹಾಕಿದ್ದಾರೆ, ವಿಚ್ ಇಸ್ ಗ್ರೇಟ್. ಮೊದಲೆಲ್ಲ ಈ ತರ ಮಾಡ್ತಾ ಇರಲಿಲ್ಲ, ಗೊತ್ತಾಗೋದು ತುಂಬಾ ಕಷ್ಟ ಆಗೋದು. ಈ ಸಲ ಅಟ್ಲೀಸ್ಟ್ ಬಿಡಿಯೋದವರು ಈ ತರ ಹಾಕಿದ್ದಾರೆ. ಮೇಲ್ಕಂಡ ವಿಷಯ, ಐ ಡೋಂಟ್ ನೋ ನಿಮ್ಗೆ ಎಷ್ಟು ಗೊತ್ತಾಗುತ್ತೆ ಅಂತೇಳಿ ಓದ್ಬಿಡ್ತೀನಿ ನೋಡಿ. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರ ಉತ್ತರ ವಿಭಾಗದಿಂದ, ಅಂದ್ರೆ ನಾರ್ತ್ ಬೆಂಗಳೂರು ಕಡೆಯಿಂದ, ಅರ್ಕಾವತಿ ಲೇಔಟ್ 11th ಬ್ಲಾಕ್, ರಾಚನಹಳ್ಳಿ ಬಡಾವಣೆ, ನಿವೇಶನ ಸಂಖ್ಯೆ RH179 ಮತ್ತು RH194, ಇವೆರಡು 30-40 ಬ್ಯೂಟಿಫುಲ್ ಸೈಟ್ಗಳು ಬಿಹೈಂಡ್ ಮಾನ್ಯತಾ ಟೆಕ್ ಪಾರ್ಕ್ ಹಿಂದ್ಗಡೆ ಇತ್ತು. ಇದನ್ನ ಈ ಹರಾಜು ಪ್ರಸ್ತಾವನೆ ಹಿಂದೆ ಸಲ್ಲಿಸಲಾಗಿರುತ್ತದೆ, ಮುಂದಿರುವವರೆಗೂ ಪರಿಶೀಲಿಸಲಾಯಿತು. ರಾಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 104B ಮತ್ತು 104-2A, ಎರಡು ಸದರಿ ಜಮೀನಿನ ಭೂ ಮಾಲೀಕರು ಪ್ರಾಧಿಕಾರದ ಭೂ ಸ್ವಾಧೀನವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದಾರೆ. ಸದರಿ ದಾವೆಯು ಗೌರವಾನ್ವಿತ ಕೇಶವನಾರಾಯಣ ಸಮಿತಿ ಪ್ರಕರಣವು ದಾಖಲಾಗಿದ್ದು, ಈ ಸಮಿತಿ ಸದನ ವಿಚಾರಣೆ, ಹಾಗಾಗಿ ಇದನ್ನೆರಡನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ವೆರಿ ಗ್ರೇಟ್. ಬಟ್ ಓನ್ಲಿ ಬ್ಯಾಡ್ ಥಿಂಗ್ ಇಸ್, ನನಗೂ ಇದು ತುಂಬಾ ಲೇಟ್ ಆಗಿ ಗೊತ್ತಾಯ್ತು. ನನಗೆ ಗೊತ್ತಿರೋ ಎಷ್ಟೋ ಜನ ಇದು ಕೂಡ ಅರ್ಜಿನೂ ಹಾಕಿದ್ರು. ಈಗ ಅವ್ರ 4 ಲಕ್ಷ ಅಲ್ಲೇ ಉಳಿದಿದೆ BDA ಕಡೆ, ಅದು ಬರೋಕೆ ಸ್ಟ್ಯಾಂಡರ್ಡ್ ಆಗಿ ರೀಫಂಡ್ 1 ತಿಂಗಳು. ಸೊ ಈಗ ಅದೇನಾದ್ರೂ ಮೊದಲೇ ಗೊತ್ತಾಗಿದ್ರೆ, ಇಲ್ಲ ಅಂದ್ರೆ KPP ಅಂತಾನೆ ಅದನ್ನ ತೆಗೆದು ಬಿಟ್ರೆ, ಸೊ ನಮಗೆ ಇಲ್ಲ ಇಮಿಡಿಯೇಟ್ ಈ 2 ಸೈಟ್ಗೂ ಎಲ್ಲ ರೀಫಂಡ್ ಮಾಡಿದ್ರೆ ನೆಕ್ಸ್ಟ್ ಆಕ್ಷನ್ಗೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಹೋಪ್ಫುಲಿ ದಿಸ್ ವಿಲ್ ರೀಚ್ ಸಮ್ BDA ಗುಡ್ ಪೀಪಲ್. ಅವ್ರು ಇದನ್ನ ಅರ್ಥ ಮಾಡ್ಕೊಂಡು ಇದು ಮಾಡ್ತಾರೆ. ಸೊ ಈ ತರ ಎಲ್ಲ ನಾವು ಮಾಡ್ಬೇಕು. ಇದು ನೋಡಿ, ಇದು 2ನೇ ತಾರೀಕೆ ಸೈನ್ ಆಗಿದೆ. ಇದ್ರದ್ದು ಲಾಸ್ಟ್ ಡೇಟ್ ಇದ್ದಿದ್ದು 13ನೇ ತಾರೀಕು ಜನವರಿ, 2nd ಜಾನ್ಗೆನೆ ಕೊಟ್ಟಿದ್ದಾರೆ. ಬೈ ದ ಟೈಮ್ ಇಟ್ ರೀಚಸ್ ಮೀ, ಅಟ್ ಲೀಸ್ಟ್ ಇಟ್ ಟುಕ್ ಅ ಟೈಮ್. ಸಂಬಡಿ ಈ ತರ ಯಾರಾದ್ರೂ ನೋಡಿದ್ರೆ, ಏನಾದ್ರು ಸಮಥಿಂಗ್ ಇಂಟ್ರೆಸ್ಟಿಂಗ್ ನಮ್ಮ ನೆಟ್ವರ್ಕ್ ಅಲ್ಲಿ ಯಾರಾದ್ರೂ ನೋಡಿದ್ರೆ, ಡೋಂಟ್ ಸ್ಟಾಪ್ ಯುವರ್ ಸೆಲ್ಫ್, ಯು ಕ್ಯಾನ್ ಶೇರ್ ಇಟ್ ಟು ಮೀ. ನನ್ನ ವಾಟ್ಸ್ಆಪ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಓಕೆ, ಇವನ್ ಐ ಕ್ಯಾನ್ ಟೆಲ್ ಯು 9743191808 ಮೈ ನಂಬರ್ ಡಿಸ್ಕ್ರಿಪ್ಷನ್ ಇದೆ, ಸೇವ್ ಮಾಡ್ಕೊಳ್ಳಿ, ಮಂಜುನಾಥ್ ಅಂತ ಹೇಳಿ. ಏನೇ ಇದ್ರು ಕಳಿಸಿ, ಸೊ ದಟ್ ಐ ಕ್ಯಾನ್ ಸ್ಪ್ರೆಡ್ ಇಟ್ ಅಕ್ರಾಸ್ ಚಾನಲ್ ಅಲ್ಲಿ, ಇಟ್ ವಿಲ್ ಬಿ ಈಸಿ ಫಾರ್. ಸೊ ದಟ್ಸ್ ಆಲ್. ಈ ಡೇಟಾ ಏನಾದ್ರು ಬೇಕಂದ್ರೆ ನನಗೆ ಕಾಲ್ ಮಾಡಿ. ಎಸ್, ದೇರ್ ವಿಲ್ ಬಿ ಎ ಒನ್ ಟೈಮ್ ಫೀಸ್ ಇರುತ್ತೆ, ಹಾಗಂತೇಳಿ ಈ ಡೇಟಾ ಮಾತ್ರ ಕೊಡಲ್ಲ. ಪ್ರೀವಿಯಸ್ ಡೇಟಾ, ಈ ಡೇಟಾ, ಫ್ಯೂಚರ್ ಅಲ್ಲಿ ಬರೋ ಡೇಟಾನು ಕ್ಲೈಂಟ್ ಅಂತ ಸೇವ್ ಮಾಡ್ಕೊಂಡು ನಿಮಗೆ ಬ್ಯಾಕ್ ಟು ಬ್ಯಾಕ್ ಕೊಡ್ತೀವಿ. ಕರೆಂಟ್ ಆಕ್ಷನ್, BDA ಆಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ, ಡೀಟೇಲ್ಸ್ ಎಲ್ಲ ಇದೆ, ರೆಫರ್ ಮಾಡಿ, ಸ್ಟಾರ್ಟ್ ಮಾಡಿ. ಹೊಸ ವಿಡಿಯೋ ಇವತ್ತೆಲ್ಲ ನಾಳೆ ಹಾಕ್ತೀನಿ. ಸೊ ಅದರ ಜೊತೆಗೆ ಇಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಏನೇ ಫಾರ್ಮೆಟ್ ಅಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ ಅಂಡ್ ಕಮೆಂಟ್. ಹೇಗಿತ್ತು ವಿಡಿಯೋ ರಿವ್ಯೂ? ಏನಾದರೂ ವಿಡಿಯೋ ರಿವ್ಯೂ ಮಾಡಬೇಕಾದ್ರೆ ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ, ಏನಾದರೂ ಬೆಟರ್ ಆ್ಯಡ್ ಮಾಡಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಗುಡ್ ನೈಟ್.